ನಮಸ್ಕಾರ ಎಲ್ರಿಗೂ ಶೀಲಾ ವೀರಭದ್ರಪ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ಕಡಾಯಿ ಇಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ, ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಅದನ್ನು ತಣ್ಣಗಾಗೋಕೆ ಬಿಡಿ. ನಂತರ ನಾನು 2 ಹೋಳು ಹೀರೆಕಾಯಿ, 3 ಬದನೆಕಾಯಿ, ಒಂದು ಕಟ್ಟು ಸಬ್ಬಸಿ ಸೊಪ್ಪು, ಒಂದು ಟೊಮೊಟೊ, ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಬಳಸ್ಕೊಂಡು ಒಂದು ವಿಶೇಷವಾದ ಪಲ್ಯ ಮಾಡಿದೆ. ಅದನ್ನು ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ನೋಡಿ. ಒಂದು ಕಡಾಯಿ ಇಟ್ಟೆ, ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿದೆ. ಆ್ಯಸ್ ಯೂಶಲ್ಲು ಸಾಸಿವೆ, ಜೀರಿಗೆ, ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ. ಅದೆಲ್ಲ ಬಾಡಿದ ನಂತರ ಸ್ವಲ್ಪ ಸಬ್ಬಸಿ ಸೊಪ್ಪನ್ನ ಹಾಕಿ ಅದರ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಫ್ರೈ ಮಾಡಿದೆ. ನಂತರ ಟೊಮೊಟೊ ಹಣ್ಣು ಮೆತ್ತಗಾಗೋಕೆ ಬಿಟ್ಟು, ನಂತರ 2 ಬದನೆಕಾಯಿ, 2 ಹೋಳು ಹೀರೆಕಾಯಿ ಇದ್ವಲ್ಲ ಅವನ್ನು ಕಟ್ ಮಾಡಿ ಅದಕ್ಕೆ ಹಾಕಿದೆ. ಅದು ಚೆನ್ನಾಗಿ ಬೇಯಬೇಕಂತ ಸ್ವಲ್ಪ ಉಪ್ಪು, ಸಕ್ಕರೆ, ಅರಿಶಿನ, ಸ್ವಲ್ಪ ಕೊತ್ತಂಬರಿ ಕಾಳು ಪೌಡ್ರು ಹಾಕಿ ಚೆನ್ನಾಗಿ ಬೇಯಿಸಿದೆ. ನಂತರ ಒಂದು ಮುಚ್ಚಳ ಮುಚ್ಚಿದೆ. ಅದಾದ ನಂತರ ಅದು ಚೆನ್ನಾಗಿ ಮೆತ್ತಗೆ ಬೆಂದಿತ್ತು. ಈ ತರಕಾರಿ ಸ್ವಲ್ಪ ಆಗಿತ್ತು, ಪಲ್ಯ ಸ್ವಲ್ಪ ಆಗುತ್ತೆ ಅಂತ ಹೇಳಿ 1 ಕಪ್ಪು ತೊಗರಿಬೇಳೆ ಬೇಯಿಸ್ಕೊಂಡಿದ್ದೆ. ಅದನ್ನು ಇದರಲ್ಲೇ ಮಿಕ್ಸ್ ಮಾಡಿದೆ. ನಂತರ ಅದನ್ನೆಲ್ಲ ಚೆನ್ನಾಗಿ ಸೌಟಿಂದ ಕೈ ಆಡಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ ಒಂದು ವಿಶೇಷವಾದ ಪಲ್ಯ ರೆಡಿ ಮಾಡಿದೆ. ಆರೋಗ್ಯಭರಿತವಾದ ಪಲ್ಯ. ಈ ಹುರಿದಿಟ್ಕೊಂಡಿರೋ ತರಕಾರಿಗೆ ಉಪ್ಪು, ಸಕ್ಕರೆ, ಬೆಳ್ಳುಳ್ಳಿ, ಕೊತ್ತಂಬರಿ ಹಾಕಿ ಅದನ್ನೊಂದು ಚಟ್ನಿ ಮಾಡಿ ರೆಡಿ ಮಾಡಿಟ್ಕೊಂಡೆ. ಈ ಚಟ್ನಿ ಭಾಳ ರುಚಿಯಾಗಿರುತ್ತೆ. ನೀವು ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ, ಇವತ್ತಿನ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ, ನನ್ನ ವಿಡಿಯೋನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ಸ್ ಮಾಡಿ ಅಂತ ಕೇಳ್ಕೊಳ್ತಾ, ಏನಾದರೂ ಮಿಸ್ಟೇಕ್ಸ್ ಇದ್ದರೆ ತಿಳಿಸಿ, ಏನಾದರೂ ಕರೆಕ್ಷನ್ಸ್ ಇದ್ರೂ ತಿಳಿಸಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.